ಸೂಜಿ, ಅಂತೂ ನಿನ್ನನ್ನು ಮೆಚ್ಚಬೇಕಾದ್ದೆ. ಯಾವುದೇ ಕೊಳಗೇರಿಯಲ್ಲಿ ಬೆಳೆದವಳು ಇವತ್ತಿನ ದಿವಸ ಇಷ್ಟರ ಮಟ್ಟಿಗೆ ಬೆಳೆದಿದೀಯಾ ಅಂದ್ರೆ ಇದೇನು ಕಮ್ಮಿ ಸಾಧನೆನಾ? ಸ್ನೇಹ ಅನ್ನೋ ಅಸ್ತ್ರ ಬಳಸ್ಕೊಂಡು ಶ್ರೀಮಂತರ ಮನೆಗೆ ಲಗ್ಗೆ ಇಟ್ಟೆ. ನೀನು, ನಿಮ್ಮಮ್ಮ, ನಿಮ್ಮಪ್ಪ ಎಲ್ಲ ಬಂದು ನಮ್ಮನೇಲೇ ಇರೋ ಹಾಗೆ ಮಾಡಿಕೊಂಡೆ. ಮನೆ ಮಗಳಾದ ರಶ್ಮಿಗೆ ಪೈಪೋಟಿ ಆಗ್ಬಿಟ್ಟೆ. ಶ್ರೀಮಂತನಾದ ಸೀನುನ ಅಂದ್ರೆ ಶ್ರೀನಿವಾಸ ಶ್ರೀವಾಸ್ತವ ಅನ್ನ ಪಪ್ಪ ಮಾಡಿಕೊಂಡು ಸಮಾಧಾನ ಮಾಡಿಕೊಂಡೆ. ಅಲ್ಲೂ ನೀನು ಸ್ವಾರ್ಥಿನೇ ಆದೆ. ರಶ್ಮಿನ ಅಮೆರಿಕಾಗೆ ಓಡಿಸ್ಬಿಟ್ಟು ನೀನು ಅವಳಿರ್ಬೇಕಾದ ಮನೆಯಲ್ಲಿ ಅರಸಿಯಾಗಿ ಮೆರೆದೆ. ಅಲ್ಲೂ ನೀನು ಸ್ವಾರ್ಥಿನೇ ಆದೆ. ಕೊನೆಗೆ ರಶ್ಮಿನ ನೋಡೋಕೆ ಅಂತ ಬಂದ ಸಿದ್ಧಾರ್ಥನ್ನ ಒಲಿಸ್ಕೊಂಡು ಅವನನ್ನು ರಶ್ಮಿಯಿಂದ ಕಿತ್ಕೊಂಡೆ. ಇಲ್ಲೂ ನೀನು ಸ್ವಾರ್ಥಿನೇ ಆದೆ. ಆ ರಶ್ಮಿನೇ ನಿನಗೋಸ್ಕರ ತಾನು ಪ್ರೀತಿಸಿದ ಹುಡುಗನ್ನ ಬಿಟ್ಕೊಡ್ತಿದ್ದಾಳೆ ಅನ್ನೋದು ಗೊತ್ತಾದ ಮೇಲೂ ನೀನು ಸಿದ್ಧಾರ್ಥನ ಮದುವೆ ಆಗೋ ಆಸೆಯಿಂದ ಅಂತರ್ಪಟದ ಕಡೆಗೆ ನಡೆದೇ ಬಿಟ್ಟೆ. ಈಗಲೂ ನೀನು ಸ್ವಾರ್ಥಿನೇ. ಹಾಗೋ ನೋಡು ರಶ್ಮಿನ. ನನ್ಗೋಸ್ಕರ ಸಿದ್ಧಾರ್ಥನ್ ಮರೆತು ನಿನ್ ಮನ್ಸನ್ನ ಬದಲಾಯಿಸ್ಕೊಳಕ್ ಆಗೋದೇ ಇಲ್ವಾ? ನೆವರ್. ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಒಂದು ಕ್ಷಣ ನಾನು ಸಿದ್ಧಾರ್ಥನ ಬಿಟ್ಟಿರೋಕಾಗ್ದಿರೋ ಸ್ಥಿತಿಲಿದ್ದೀನಿ. ಸಿದ್ಧಾರ್ಥ್ ನನ್ನ ಮೈಯಿ ಮನ್ಸಲ್ಲೆಲ್ಲ ಆವರಿಸ್ಕೊಂಡಿದ್ದಾನೆ. ಹಂತ ಹಂತದಲ್ಲೂ ನಿನಗೋಸ್ಕರ ತ್ಯಾಗನೇ ಮಾಡ್ಕೋತಾ ಬಂದು ಇವತ್ತು ತಾನು ಕೂಡಬೇಕಾದ ಹಸೆಮಣೆಯಲ್ಲಿ ನಿನ್ನನ್ನು ಕೂಡಿಸಿ ದೂರದಲ್ಲಿ ನಿಂತು ನಿನ್ನ ಮದುವೆನೇ ನೋಡ್ತಾ ಇದ್ದಾಳೆ. ಸುಜಿ, ರಶ್ಮಿಗೋಸ್ಕರನೇ ನೀನು ನಿಜವಾಗ್ಲೂ ಬದುಕಿದೀಯಾ ಅನ್ನೋದನ್ನ ಸಾಬೀತುಪಡಿಸೋಕಾದ್ರೆ ಅವಳು ನಿನಗೋಸ್ಕರ ಬದುಕ್ತಾಳೇನೋ. ಇಲ್ಲ ಅಂದ್ರೆ ಅವಳು ಖಂಡಿತ ಪ್ರಾಣ ಬಿಟ್ಬಿಡ್ತಾಳೆ. ಅವಳ ಸಾವಿಗೆ ನೀನೇ ಕಾರಣ ಆಗ್ಬಿಡ್ತೀಯ. ಯೋಚನೆ ಮಾಡು ಸೂಜಿ. ರಶ್ಮಿನಾ ಸಿದ್ಧಾರ್ಥನ ಅವಹಜ್ಜಾತವೇದೋ ಲಕ್ಷ್ಮೀಮನುಪಗಾಮಿನೀಂ ಯಸ್ಯಾಮಿದಂ ವಂದೇಹಂ ರಾಮಸ್ತ್ವಂ ಪುರುಷಾನಹಂ. ಜೀವನದಲ್ಲಿ ನಾವು ಕೆಲವ್ರಿಗೋಸ್ಕರ ಅಂತ ಬದುಕ್ತಿರ್ತೀವಿ ಸಿದ್ಧಾರ್ಥ್. ಆದ್ರೆ ಕೆಲವೊಂದ್ಸಲ ನಾವ್ ಆ ಕೆಲವ್ರಲ್ಲೇ ಒಬ್ರನ್ನ ಆರಿಸ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಒಂದು ಕ್ಷಣ ನಾನು ಸಿದ್ಧಾರ್ಥನ ಬಿಟ್ಟಿರೋಕಾಗ್ದಿರೋ ಸ್ಥಿತಿಲಿದ್ದೀನಿ. ಸಿದ್ಧಾರ್ಥ್ ನನ್ನ ಮೈಯಿ ಮನ್ಸಲ್ಲೆಲ್ಲ ಆವರಿಸ್ಕೊಂಡಿದ್ದಾನೆ. ರಶ್ಮಿನಾ ಸಿದ್ಧಾರ್ಥನ ಮಾಡ್ಕೊಡ್ ನನಗೆ. ನೀನು ಸಿದ್ಧಾರ್ಥ್ನಿಂದ ದೂರ ಆಗ್ತೀಯ ಅಂತ. ಮಮ ಜೀವನ ಏತನ ಕಂಡೇ ಬದ್ನಾಮಿ ಜಗೇ ಸಂಜೀವದರದಂ ದದಂ. ಈಗಲೂ ನೀನು ಸ್ವಾರ್ಥಿನೇ. ರಶ್ಮಿನಾ ಸಿದ್ಧಾರ್ಥನ ನೀನೇ ಸಿದ್ಧಾರ್ಥನ್ ಮದ್ವೆ ಆಗು. ಸಿದ್ಧಾರ್ಥನ